ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಕೆಮಿಸ್ಟ್ರಿ ಈಗಾಗಲೇ ನಾವು ಸುಮಾರು 3 ವಿಡಿಯೋಗಳನ್ನು ನಿಮಗೆ ಇಂಪಾರ್ಟೆಂಟಾಗಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಆ 3 ವಿಡಿಯೋಗಳು ಬಹಳ ಇಂಪಾರ್ಟೆಂಟು. ಅದರಲ್ಲಿ ಸ್ಪೆಷಲಿ ನೆನ್ನೆ ಅಪ್ಲೋಡ್ ಮಾಡಿದಂಥ 2 ಗಂಟೆಗೆ ಹಾಗೂ 3 ಗಂಟೆಗೆ ಅಪ್ಲೋಡ್ ಮಾಡಿರುವಂಥ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ. ಈ ವಿಡಿಯೋ ಆ 2 ವಿಡಿಯೋಕ್ಕಿಂತ ಭಿನ್ನವಾಗಿದೆ, ಸಪ್ರೇಟಾಗಿ ಇರುವಂಥದ್ದು. ಇಂಪಾರ್ಟೆಂಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂತ ಏನು ಕರಿತೀರೋ ನೀವು, ಹೇಗೆ ಫಿಸಿಕ್ಸಲ್ಲಿ ಡೆರಿವೇಷನ್ಸ್ ಅಂತ ಕರೆದ್ರೋ ಹೌದಲ್ವ, ಡೆರಿವೇಟಿವ್ಸ್ ಅಂತ, ಇಲ್ಲಿ ನ್ಯೂಮರಿಕಲ್ ಸೊಲ್ಯೂಷನ್ಸ್ ಇದೆ, ಪ್ರಾಬ್ಲಮ್ಸು. ಅದಕ್ಕೆ ಸಂಪೂರ್ಣವಾದ ಉತ್ತರ ಕೂಡ ಇದೆ. ಧನ್ಯವಾದಗಳು ಸರ್, ಇದನ್ನು ರೆಡಿ ಮಾಡಿದಂಥ ನಮ್ಮ ಲೆಕ್ಚರರ್ಗಳಿಗೆ. ಓಕೆ, ಸಂಪೂರ್ಣವಾಗಿ ಪ್ರಶ್ನೆ ಜೊತೆ ಎಲ್ಲ ಕೂಡ ಆನ್ಸರು ತಮಗೆ ಇಲ್ಲಿ ದೊರೆಯಲಿದೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಎಷ್ಟು ಮೆಟೀರಿಯಲ್ಲು ಕೂತ್ಕೊಂಡು ತಗೊಳ್ಳು ಡೌನ್ಲೋಡ್ ಮಾಡ್ಕೊಂಡ್ರೆ ಲಾಸ್ಟಿಗೆ ಏನು ಓದಬೇಕು ಅಂತ ತಿಳಿಯಲ್ಲ. ನಾನು ಹೀಗೆ ಮನುಷ್ಯ, ನಾನು ಹೇಗೆ ಅಂತ ಹೇಳಿದರೆ ಸ್ವಲ್ಪ ಡೈರೆಕ್ಟಾಗೆ ಮಾತಾಡುವವನು. ರೀಸನ್ ಇಷ್ಟೇ, ನಮ್ಮ ಹತ್ರ ಇರುತ್ತೆ ಸಾವಿರಾರು. ಈಗ ಇಮ್ಯಾಜಿನ್ ಯುವರ್ ಸೆಲ್ಫ್, ಓಕೆ, ನಿಮ್ಮ ಮನೆಗೆ ನಿಮ್ಮ ಅಪ್ಪಾಜಿ ಬಾಳೆಹಣ್ಣು ಗೊನೆ ತರ್ತಾರೆ, ಆಯಿತಾ. ಬಾಳೆಹಣ್ಣು ಗೊನೆ ತಂದಿದ್ದಾರೆ ಅಂದ್ಬಿಟ್ಟು ಸುಮ್ಮನೆ ತಿಂದಿದ್ದು ಮಾಡೋಕ್ಕಾಗಲ್ಲ. ಸ್ವೀಟ್ ಬಾಕ್ಸ್ ತಂದಿದ್ದಾರೆ ಅಂದ್ಬಿಟ್ಟು ಎಲ್ಲ ವೆರೈಟೀಸು ಎಲ್ಲ ಸ್ವೀಟು ತಿಂತೀನಿ ಅಂತ ಆಗಲ್ಲ. ಅವತ್ತೇ ತಿಂದರೆ ಅನಾರೋಗ್ಯ ಆಗ್ತೀವಿ. ಅಂದರೆ ಮೆಟೀರಿಯಲ್ಲು ಸಿಕ್ತು ಅಂತ ಎಲ್ಲ ಕಡೆಗೆ ಹೋಗಿ ಡೌನ್ಲೋಡ್ ಮಾಡ್ಕೊಂಡಿದ್ದು ಅಂದರೆ ನಾನು ಮಾಡಿರುವಂಥ ವೀಡಿಯೋ ಎಲ್ಲ ವೇಸ್ಟ್ ಆಗುತ್ತೆ. ನಾನು ನಿಮಗೆ ಮಾಡಿರೋ ವೀಡಿಯೋ ಏನು ಅಂದರೆ ಮೊಬೈಲಿಂದ ದೂರವಿರಿ ಸ್ವಲ್ಪ ಎಕ್ಸಾಮ್ ಮುಗಿಯೋ ತನಕ ಅಂತ ನಾನು ಮಾಡಿರೋದು, ಹೌದಲ್ವಾ. ಅದರ ಉದ್ದೇಶ ಏನು ಅಂತ ಇತ್ತು ಅಂದರೆ, ಯಾಕಂದರೆ ಮಗು ಎಷ್ಟು ಅಡಿಕ್ಟ್ ಆಗುತ್ತೋ ಮೊಬೈಲ್ಗೆ ಅಷ್ಟು ತಲೆಯಲ್ಲಿ ಟೆನ್ಷನ್ ತುಂಬುತ್ತೆ, ಮೈಂಡ್ ಹೆವಿ ಆಗುತ್ತೆ, ರಿಲ್ಯಾಕ್ಸೇಷನ್ ಅನ್ನೋದೇ ಇರಲ್ಲ. ಅಯ್ಯೋ ಇದನ್ನು ಓದಬೇಕು, ಅಯ್ಯೋ ಇದು ನೋಡಿದರೆ 100 ಪೇಜ್ ಇದೆ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅದು ಸರ್ ನನ್ನ ಮಾತು ಕೇಳಿ, ಓಕೆ, ಫೇಲ್ ಆಗುವಂಥ ವಿದ್ಯಾರ್ಥಿಗಳು ಅಥವಾ ಆ್ಯಾವ್ರೇಜ್ ವಿದ್ಯಾರ್ಥಿಗಳಿದ್ದರೆ ನಿಮಗೆ ಇದರ ಎಲ್ಲ ಅವಶ್ಯಕತೆಯೇ ಇಲ್ಲ. ನಿಮಗೆ ನಿಮ್ಮ ಕಾಲೇಜ್ನಲ್ಲಿ ಮಾಡಿರುವಂತಹ ಪಾಠಗಳು, ಮಾಡಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನು ಬರುತ್ತೋ ಅಂತ ಹೇಳಿದಾರೋ ಅದೇ ಮುಖ್ಯ, ಅತಿ ಮುಖ್ಯ. ಯಾರು ಏನೇ ಕೊಟ್ಟರು ಎಲ್ಲ ಕೂಡ ವೇಸ್ಟೇ. ಇಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಕೆಮಿಸ್ಟ್ರಿ ಬಗ್ಗೆ ನಾನು ಮಾತಾಡುತ್ತಿರುವಂಥದ್ದು, ಯಾಕಂದರೆ ಇಂಗ್ಲೀಷ್ ಆದಮೇಲೆ ಕೆಮಿಸ್ಟ್ರಿ ಇದೆ. ಆದರೆ ವಿದ್ಯಾರ್ಥಿಗಳು ಇಂಗ್ಲೀಷ್ ಓದ್ತಾ ಇಲ್ಲ, ಎಲ್ಲ ಕೆಮಿಸ್ಟ್ರಿ ಓದ್ತಾ ಇದ್ದೀರಾ. ಈಗ ನಾನು ಯಾಕೆ ಕೆಮಿಸ್ಟ್ರಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಇಂಗ್ಲೀಷ್ ಅಪ್ಲೋಡ್ ಮಾಡಿರುವಂಥದ್ದು ನೋಡ್ತಾ ಇಲ್ಲ ನೀವು. ಯಾಕೆ ಅಂದರೆ ಕೂತ್ಕೊಂಡು ತಗೊಳ್ಳೋ ಕೆಮಿಸ್ಟ್ರಿಯನ್ನು ಓದ್ತಾ ಇದ್ದೀರಾ. ಇದೇ ಪ್ರಾಬ್ಲಮ್ ನಮ್ಮ ಮಕ್ಕಳದ್ದು. ಆದರೆ ನಾನೇನು ಓದಬೇಡಿ ಅಂತ ಹೇಳ್ತಾ ಇಲ್ಲ. ಎಸ್, ರೀಡ್, ಕೆಮಿಸ್ಟ್ರಿನೂ ಓದಿ 2 ದಿನ, ನಂತರದಲ್ಲಿ ಲಾಸ್ಟ್ 3 ಡೇಸು ಅಥವಾ 2 ಡೇಸು ಕಂಟಿನ್ಯೂಸ್ ಆಗಿ ಇಂಗ್ಲೀಷನ್ನು ಓದಿದರೆ ಏನೋ ಒಂದು ಏನು ನಿಮ್ಮ ಟಾರ್ಗೆಟ್ ಇದೆಯೋ ತಾವುಗಳು ಅದಕ್ಕೆ ಎಕ್ಸ್ಪೆಕ್ಟೇಷನನ್ನು ಕ್ರಾಸ್ ಮಾಡ್ಬೋದು. 75+ ಅಂತ ಇದ್ದೀರಾ, 79-80 ಹತ್ರ ಬರ್ಬೋದು. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಫೇಲ್ ಆಗುವಂಥವರು ಪಾಸ್ ಆಗುವಂಥವ್ರು ಫಸ್ಟ್ ಕ್ಲಾಸ್ ಅಂತ ಅಂದ್ಕೊಂಡವರು ಡಿಸ್ಟಿಂಕ್ಷನ್ ಈ ಲೆವೆಲಿಗೆ ಯಾವಾಗ ಬರುತ್ತೆ ಅಂದರೆ ಹಾರ್ಡ್ ವರ್ಕ್ ಮಾಡಿದಾಗ ಬರುತ್ತೆ. ಜಾಸ್ತಿ ಹೇಳಿದರೆ ಅದರಿಂದ ಉಪಯೋಗ ಇಲ್ಲ. ಆಮೇಲೆ ವೀಡಿಯೋ ಸ್ಕಿಪ್ ಮಾಡಿಬಿಟ್ಟು ಏನೇನೋ ಕೋರಿತಾವನೆ ಅಂದ್ಬಿಟ್ಟು ಡೈರೆಕ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಇದರ PDF ಕಾಪಿನ ಡೌನ್ಲೋಡ್ ಮಾಡ್ಕೊಂಡು ಅತ್ಲಾಗ ಥ್ಯಾಂಕ್ ಯು ಅಂತಲೂ ಕಳಿಸಲ್ಲ ನೀವು, ಅತ್ಲಾಗ ಒಂದು ಲೈಕ್ ಬಟನ್ನು ಪ್ರೆಸ್ ಮಾಡಲ್ಲ. 4,500 ಜನ ನೋಡಿದ್ದೀರಾ ನನ್ನ ಅರ್ಧ ಗಂಟೆ ವೀಡಿಯೋ. ನನ್ನೇ ಅಪ್ಲೋಡ್ ಮಾಡಿರುವಂಥದ್ದು ಅರ್ಧ ಗಂಟೆಯ ವೀಡಿಯೋ 4,500 ಜನ ನೋಡಿದ್ದೀರಾ. ನೋಡೋದು ಭಾಳ ಸಂತೋಷ ಆಯಿತು. ದುಃಖದ ಸಂಗತಿ ಏನು ಅಂತ ಹೇಳಿದರೆ, ಲೈಕ್ ಬಟನ್ನೇ ಪ್ರೆಸ್ ಮಾಡ್ತಾಯಿಲ್ಲ ಯಾರು. ದುಃಖದ ಸಂಗತಿ ಏನು ಅಂದರೆ, ಅಟ್ಲೀಸ್ಟ್ ಥ್ಯಾಂಕ್ ಯು ಅಂತಲೂ ಕಳಿಸ್ತಾ ಇಲ್ಲ, ಅಥವಾ ನಿಮ್ಗೇನು ಬೇಕು ಅಂತ ಕಳಿಸ್ತಾ ಇಲ್ಲ. ಐ ಆಮ್ ನಾಟ್ ಸೇಯಿಂಗ್ ಟು ಎವ್ರಿ ಒನ್, ಎಲ್ಲರಿಗೂ ಕೂಡ ನಾನೇನು ಹೇಳ್ತಾ ಇಲ್ಲ. ಆದರೆ ಹೇಳಿದ್ನಲ್ವ, 500 ಜನ ಲೈಕ್ ಬಟನ್ ಪ್ರೆಸ್ ಮಾಡಿದ್ದೀರಾ ಅಥವಾ 200 ಜನ ಮಾಡಿರ್ತೀರಾ, ಇನ್ನು ಬಾಕಿಯವರಿಗೆ ಯಾಕೆ ಅಂತ, ಹೌದಲ್ವಾ. ಅಂದರೆ ಒಂದು ಕಡೆಗೆ ಅಷ್ಟೇ ನೀವೆಲ್ಲ ಒನ್ ಸೈಡ್ ಅಂದರೆ ಅರ್ಥ ಆಯ್ತಲ್ವಾ. ಓಕೆ, ಅಂಥ ಮನಸ್ಥಿತಿ ಇರಬೇಡಿ ಪ್ರೀತಿಯ ವಿದ್ಯಾರ್ಥಿಗಳೇ. ನಾನು ಅಂಥ ಮನಸ್ಥಿತಿಯಾಗಿರ್ತಿದ್ರೆ ನಿಮಗೆ ಹೆಲ್ಪ್ ಮಾಡೋದು ಓಕೆ ಅವಶ್ಯಕತೆನೇ ಇರಲಿಲ್ಲ. ಯಾಕಂದರೆ ಈವನ್ ಐ ಆಮ್ ಆಲ್ಸೋ ಬ್ಯುಸಿ ವಿತ್ ಮೈ ಸ್ಟೂಡೆಂಟ್ಸ್. ಅದರಲ್ಲೇ ಫ್ರೀ ಟೈಮ್ ತಗೊಂಡು ನಿಮಗೆಲ್ಲರಿಗೂ ಕೂಡ ವಿಡಿಯೋ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಹೀಗೆ ಇರಲಿ. ಯಾರಿಗೂ ಕೂಡ ಬೈತಾ ಇಲ್ಲ, ನಾನು ಸ್ವಲ್ಪ ಉಪದೇಶವನ್ನು ಕೊಡ್ತಾ ಇದ್ದೇನೆ ನೋಡಿ. ಅದು ಮ್ಯಾಟ್ರ್ ಆಗುತ್ತೆ ಲೈಫಲ್ಲಿ. ಒಳ್ಳೆತನ ಕಲೀರಿ. ಶೇರಿಂಗ್ ಈಸ್ ಕೇರಿಂಗ್. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಒಬ್ಬರೇ ಕೂತ್ಕೊಂಡು ಓದಬೇಡಿ. ದಯವಿಟ್ಟು ಸೋಮವಾರದಿಂದ ಮೊಬೈಲೇ ಮುಟ್ಟಬೇಡಿ ಸರ್. ಅಷ್ಟು ಒಳಗಡೆ ನಾನು ಏನೇನು ಮೆಟೀರಿಯಲ್ ಇದೆ ಎಲ್ಲ ನಿಮಗೆ ಭಾನುವಾರದ ಒಳಗಡೆ ಅಪ್ಲೋಡನ್ನು ಮಾಡಿ ಕೊಡ್ತೇನೆ ಇಂಗ್ಲೀಷಿಂದು. ಸೋಮವಾರದಿಂದ ಕೂತ್ಕೊಂಡು ತಾವುಗಳು ಏನು ಮಾಡಬೇಕು ಅಂದರೆ, ಡೌನ್ಲೋಡ್ ಮಾಡಿದಂಥ ವೀಡಿಯೋಗಳನ್ನು, ಯಾವುದು ಗ್ರಾಮರ್ಸ್ ವೀಡಿಯೋಗಳನ್ನು ತಾವುಗಳು ಒಂದು ಪೇಪರು ಒಂದು ಪೆನ್ ತಗೊಂಡು ಕೂತ್ಕೊಂಡು ಅದರಲ್ಲಿ ಬರೆದು ಕಲಿಬೇಕು. ಧನ್ಯವಾದಗಳು. ಜಾಸ್ತಿ ಹೇಳಿದರೆ ಉಪಯೋಗ ಇಲ್ಲಪ್ಪ.